ಈ ವನದಲ್ಲಿ ತೆರಳುತ್ತಗಳು, ತಾಂಗಾಳಿಯಿಂದ ಪರಿಮಳದ ಪುಷ್ಪಗಳು, ಕಲಾರಾವುಗಳು ಮನಸ್ಸಿಗೆ ಆನಂದವಿರುವುದು. ಹೌದು ಸ್ವಾಮಿ. ಸ್ವಾಮಿ, ಇಲ್ಲಿ ನೋಡು ಸ್ವಾಮಿ, ಆ ಆನೆ ಮೃಗಗಳೆಲ್ಲವೂ ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವೇ ಆಗುತ್ತಿರುವುದು ಸ್ವಾಮಿ. ಪ್ರಾಣೇಶ್ವರ, ವರದೆ ಮನೆಗಳೇ ಪಗಿರಿಯಲ್ಲಿ ವರದೆ ಮುನಿಗಳೇ ಪಗಿರಿಯಲ್ಲಿ ಗಜೇಂದ್ರ ಸಿಂಹಮೂತ ಮೃಗಂಡಲ ಕರದೋ ಪರಸ್ಪರ ವೈರವನು, ಕರದು ಪರಸ್ಪರ ವೈರವನು, ಕುರಿತಾಪ್ತವ ಸೌಕಾರ್ಪದಿಂದ ಕೆಲಿಪದು ತುಮಗೆ. ಹಾಗಂದ್ರೆ ಏನು ಅನುಜ ಲಕ್ಷ್ಮಣ? ಅಗ್ರಜ, ಯಾವುದೋ ಸೈನ್ಯವು ನಮ್ಮ ಮೇಲೆ ದಂಡೆತ್ತಿ ಬರುವುದು. ಎಲ್ಲಿ ಎಲ್ಲಿ? ತಾಳು ಧೈರ್ಯವ ನೀಕು ಚಿಂತೆಯ, ತಾಳು ಧೈರ್ಯವ ನೀಕು ಚಿಂತೆಯ, ಜನದ ಸೈನ್ಯವ ರಾಮ್, ಹರಿತಕ್ಕೆ ಪರತಿಯ ಭರತನು ಸೈನ್ಯವನಲ್ಲವ ಕಂಡಿರುವೆ ಜಗದೊಳು ರಾಮ್, ಹರಿತಕ್ಕೆ ಪರತಿಯ ಭರತನು ಸೈನ್ಯವನಲ್ಲವ ಕಂಡಿರುವೆ ಜಗದೊಳು ರಾಮ್. ವನದಲ್ಲಿ ಎಂಬವ ನಿಡಿಗೊಳಿಸಲಾರದೆ, ವನದಲ್ಲಿ ಎಂಬವ ಹಿಡಿಗೊಳಿಸಲಾರದೆ, ಈ ಪರಿ ಕೈ ಕೈ ಅನುಡಿ ಕೇಳಿ, ಈ ಪರಿ ಕೈ ಕೈ ಅನುಡಿ ಕೇಳಿ, ಪಡಿ ಪಡಿಯಾಗಿ ಬರ್ತೇವೆ ಭರತನು ಸೈನ್ಯವನಲ್ಲವ ಕಂಡಿರುವೆ ಜಗದೊಳು ರಾಮ್. ತಾಳು ಧೈರ್ಯವ ನೀಕು ಚಿಂತೆಯ, ತಾಳು ಧೈರ್ಯವ ನೀಕು ಚಿಂತೆಯ, ಜನದ ಸೈನ್ಯವ ತಳೆದುವೆ ರಾಮ್, ಹರಿತಕ್ಕೆ ಪರತಿಯ ಭರತನು ಸೈನ್ಯವನಲ್ಲವ ಕಂಡಿರುವೆ ಜಗದೊಳು ರಾಮ್. ಅಗ್ರಜ, ನಾವು ವನವಾಸದಲ್ಲಿರುವುದನ್ನು ಸಹಿಸಲಾರದೆ ತಾಯಿ ಮಾತನ್ನು ಕೇಳಿ ಈ ರಾಜ್ಯವನ್ನು ಹೊಂದಿದ ನಂತರ ಬರೋ ಭರತನು ನಮ್ಮ ಮೇಲೆ ದಂಡೆತ್ತಿ ಬರುವಂತಿರುವನು. ಅಪ್ಪಣೆಯಾದರೆ ಭರತನನು ಈ ಶೈಲವನ್ನು ಇಷ್ಟೊಂದು ಅನಾಥಕ್ಕೆ ಉಂಟು ಮಾಡಿದ ಆ ಕೈಕಾದೇವಿ ಶಿರಸನ್ನು ಚೆಂಡಾಡಿ ಬಿಡುವೆನು. ಆಜ್ಞೆಯನ್ನು ಕೊಡು. ಲಕ್ಷ್ಮಣ, ಶಾಂತನಾಗಿರು. ಭರತನು ನಾವು ಅರಣ್ಯದಲ್ಲಿ ಇರುವುದನ್ನು ನೋಡಿ ಸಹಿಸಲಾರದೆ ನಮ್ಮನ್ನು ಕರೆದುಕೊಂಡು ಹೋಗಲು ಬರುವಂತೆ ಕಾಣುವುದು. ಭರತನನ್ನು ಸಂಪಾದಿಸಿದ ರಾಜ್ಯವು ನನ್ನ ಮುಖ್ಯನಾಗಬೇಕು. ಆಯ್ದು ಹಿಡಿದು ಸತ್ಯವಾಗಿ ಹೇಳಿವೆನು. ಇಂದ್ರ ಪದವಿ ಬಂದರೆ ಬೇಡ. ಅಗ್ರಜ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಜಯ ಜಯ ರಾಮ ಜಯ ರಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಜಾನಕಿ ರಮಣ ಜಾನಕಿ ರಮಣ, ಭವಭಯ ಹರಣ, ಅಗಣಿತ ಗುಣ
ಅಗ್ರಜ, ಪೂಜ್ಯರಾದ ವಶಿಷ್ಠರು ಬರುತ್ತಿರುವರು. ಪೂಜ್ಯರಿಗೆ ವಂದಿಸುವೆ. ರಾಮಚಂದ್ರ ಎಲ್ಲರಿಗೂ ಮಂಗಳವಾಗಲಿ. ಅಗ್ರಜರಿಗೆ ವಂದಿಸುವೆ. ಭರತ, ನಿಮಗೆ ಮಂಗಳವಾಗಲಿ. ಅನುಜ ಭರತ, ಪೂಜ್ಯರಾದ ತಂದೆಯು ತಾಯಿಯವರು ಕುಶಲದಿಂದ ಇರುವರೆ. ರಾಮಚಂದ್ರ. ಪೂಜ್ಯರೇ, ರಾಮಚಂದ್ರ ಈ ರೀತಿಯಾಗಿ ರಾಮಚಂದ್ರ, ಈ ಜಟಾಧಾರಿಯಾಗಿ ಗಂಗಾ ನದಿಯನ್ನು ದಾಟಿದ ಸಮಾಚಾರವನ್ನು ಕೇಳಿ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಜನಕ, ಜನಕ ಮುದ್ದಪುಟ್ಟಯ್ಯ, ಯಾವಾಗಲೂ ನಿನ್ನ ಬಾಯಲ್ಲಿ ರಾಮ ರಾಮ ಎಂಬ ಸಪ್ತೇ ಹೊರಟಿರಲ್ಲ. ಅಯ್ಯೋ ಜನಕ ಮುದ್ದಪುಟ್ಟಯ್ಯ, 4 ಮಂದಿ ಮಕ್ಕಳನ್ನು ಬಿಟ್ಟು ಪುತ್ರ ಶೋಕದಿಂದ ಹತನಾದಯ್ಯ. ಅಯ್ಯೋ ಜನಕ, ನಿನ್ನ ಮರಣ ಕಾಲದಲ್ಲಿ ನಿನ್ನ ಮುಖವನ್ನು ನೋಡಲು ನನಗೆ ಪ್ರಾಪ್ತಿ ಇಲ್ಲದೆ ಹೋಯ್ತೆ. ಜನಕ, ನಿನ್ನ ಮರಣ ಕಾಲದಲ್ಲಿ ನಿಮ್ಮ ಸಮೀಪದಲ್ಲಿ ಇರಲು ನನಗೆ ಪ್ರಾಪ್ತಿ ಇಲ್ಲದೆ ಹೋಯಿತೆ. ನಿನಗೆ ಉತ್ತರಾಕ್ರಿಯಾದಿಗಳನ್ನು ಮಾಡಲು ಈ ಭರತ ಶತ್ರುಘ್ನರು ಎಂಥ ಧನ್ಯ ಹೊಂದರು. ರಾಮಚಂದ್ರ ಸೈರು ಪೂಜಾರೆ, ನಮ್ಮ ಮಾತೆಯವರು ಕುಶಲದಿಂದ ಇರುವರೆ. ರಾಮಚಂದ್ರ, ನಿಮ್ಮ ತಂದೆಯವರು ಸ್ವರ್ಗ ಸ್ಥಳದಿಂದ ನಿಮ್ಮ ತಾಯಿಯವರು ಯಾವಾಗಲೂ ನಿಮ್ಮನ್ನೇ ಅಮರಿಸುತ್ತಾ ಬಳಸುತ್ತಿದ್ದು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿರುವರು. ಅನುಜ ಭರತ, ಸಂತಾಯಿಸಿಕೊ. ಪಿತೃವಾಕ್ಯು ಮಕ್ಕಳು ಕರ್ತಾಯವಲ್ಲವೇ? ಸೂರ್ಯವಂಶದಲ್ಲಿ ಹುಟ್ಟಿ ಮಾತಿಗೆ ತಪ್ಪಿದ್ರೆ ಅಪಖ್ಯಾತ್ಯವು. ಜನಗಣ ನುಡಿಗಳ ಮನದೊಳಗಿಸಿ
ತಾವು ಮನದಲ್ಲಿ ಇಳದೆ ಅಯೋಧ್ಯ ನಗರಕ್ಕೆ ಬಂದು ರಾಜ್ಯಭಾರವನ್ನು ಆಳಬೇಕಗ್ರಜ. ನಿಜ ಭರತ, ಸಂತೋಷಿಕ. ಈ ಮಾನುಷ ದೇಶವು ಹಸಿರುವುದು. ನಾವು ತಂದೆಯನ್ನು ಅಸತ್ತಿನಾಗಿ ನೆನೆಸಿ ಆತನ ಆಜ್ಞೆಯನ್ನು ಮೀರಿ ಬದುಕಿದ್ರಲ್ಲಿ ಪ್ರಯೋಜನವೇನು? ಸತ್ಯಕ್ಕೆ ತಪ್ಪಿದ್ರೆ ಲೋಕನಿಧಿಗೆ ಗುರಿಯಾಗುವೆ. ನೀವು ಇನ್ನು ಚಿಂತಿಸದೆ ಅಯೋಧ್ಯಕ್ಕೆ ಹೊರಡು. ಅಗ್ರಜ, ಅಗ್ರಜ, ಈ ಪ್ರಬಲವಾದ ಕೋಸಲ ದೇಶವನ್ನು ಆಳುವ ಶಕ್ತಿ ಎನ್ನಲ್ಲಿ ಇದೆ. ಇಲ್ಲದ ಪಕ್ಷದಲ್ಲಿ ನೀವು ಜನಕನು ಇಲ್ಲದ ಈ ನಗರವನ್ನು ನಾನು ಹೇಗೆ ಪ್ರವೇಶಿಸಲಿ ಅಗ್ರಜ? ನಾನು ಹೇಗೆ ಪ್ರವೇಶಿಸಲಿ? ಅನುಜ, ಅಗ್ರಜ, ನಾನು ಇನ್ನು ನಿಮ್ಮ ಮಾತನ್ನು ಮೀರಲಾರೆ. ನಾನು ಬೇಡುವುದು ಏನುವೆಂದರೆ ಪಾದುಕಳುಕವನ್ನು ಮೋಚದಿ ಬೇಡುವೆ, ಪಾದುಕಳುಕವನ್ನು ಮೋಚದಿ ಬೇಡುವೆ, ಪಾದಯುಗತಿ ಅನ್ನ ಪಾದಯುಗತಿ ಅನ್ನ ಶ್ರೀಪತಿಯೇ ತಮ್ಮ, ಪಾದುಕಳುಕವನ್ನು ಮೋಚದಿ ಬೇಡುವೆ, ಪಾದುಕಳುಕವನ್ನು. ಪಾವನ ಗಂಗಲು ಅಪರಿತ ಸಕಿತವು, ಪಾವನ ಗಂಗಲು ಅಪರಿತ ಸಕಿತವು, ಪಾಪವು ಹೋಗಿದೆ, ಪಾಪವು ಹೋಗಿದೆ, ಶ್ರೀಪತಿಯೇ ತಮ್ಮ, ಪಾದಕಳುಕವನ್ನು ಮೋಚದಿ ಬೇಡುವೆ, ಪಾದಕಳುಕವನ್ನು. ಅಗ್ರಜ, ತಮ್ಮ ಘನತರವಾದ ಪಾದರಕ್ಷೆಗಳನ್ನು ಕೊಟ್ಟರೆ ನಂದಿ ಗ್ರಾಮದಲ್ಲಿ ಸಿಂಹಾಸನದ ಮೇಲೆ ಇಟ್ಟು ನಿತ್ಯವೂ ನಾ ಪೂಜೆಯನ್ನು ಮಾಡುವೆನಗ್ರಜ. ಅನುಜ, ವಸ್ತ್ರ ನಿಮ್ಮಿಷ್ಟದಂತೆ ತೆಗೆದುಕೋ. ಅಗ್ರಜ, 14 ವರ್ಷ ಕಳೆದೆ ಮರುದಿನವೇ ತಾವು ಅಯೋಧ್ಯ ನಗರಕ್ಕೆ ಬರಬೇಕು. ಬರದಿದ್ದರೆ ನಾ ಅಗ್ನಿ ಪ್ರವೇಶವನ್ನು ಮಾಡುವೆನಗ್ರಜ. ಅನುಜ, ಭರತ, ಅದು 4 ವರ್ಷವು 14 ದಿನಗಳನ್ನೇ ಭಾವಿಸಿ ಹಿಂತಿರುಗಿ ಬರುವೆನು. ನೀನು ಎದುರದೆ ಅಯೋಧ್ಯಕ್ಕೆ ತೆರಳು. ಅಗ್ರಜ, ಅಗ್ರಜ 14 ವರ್ಷ ಕಳೆದ ಮರುದಿನವೇ ತಾವು ಅಯೋಧ್ಯ ನಗರಕ್ಕೆ ಬರಬೇಕು. ಬರುವೆನು, ನಡಿ ಅಯೋಧ್ಯಕ್ಕೆ ತೆರಳು. ರಾಮ ಪರಂಧಾಮ ದಶರಥ ರಾಮ, ರಾಮ ಸುಖಧಾಮ ರಘುಕುಲ ಸೋಮ, ಮಧುರ ರಾಮ ಸದಾ ರಾಮ ರಾಮ, ರಾಮ ಪರಾಮ ರಾಮ ಪರಾಮ ಪಾವನ ರಾಮ, ಶ್ರೀರಾಮ ಸುಖಧಾಮ, ಶ್ರೀರಾಮ ಸುಖನಾಮ ದಶರಥ ರಾಮ, ಶ್ರೀರಾಮ ಸುಖನಾಮ ಲೋಕೈಕ ರಾಮ, ವಸುರ ರಾಮ ಸದಾ ರಾಮ ರಾಮ, ರಾಮ ಪರಾಮ ರಾಮ ಪರಾಮ ಪಾವನ ರಾಮ, ಶ್ರೀರಾಮ ಪರಂಧಾಮ. ಅನುಜ, ಲಕ್ಷ್ಮಣ, ಅಗ್ರಜ, ಅಯೋಧ್ಯಕ್ಕೆ ಸಮೀಪದಲ್ಲಿ ಇರುವುದರಿಂದ ಪ್ರಜೆಗಳು ಪದೇ ಪದೇ ತೊಂದರೆಪಡಿಸ್ತಿರುವರು. ನಾವು ತಂದೆಗೆ ಜಲವನ್ನು ಕೊಟ್ಟು ಮುಂದೆ ಪ್ರಯಾಣವನ್ನು ಮಾಡಬೇಕು. ತಮ್ಮ ಅಪ್ಪಣೆಯಂತೆ ಆಗಲಿ ಅಗ್ರಜ. ಕಾಂತನಗೆ ಗುಣವಂತನಾಗಿ ಕಾಂತನಗೆ ಗುಣವಂತನಾಗಿ
ಋಷಿ ಆಶ್ರಮಗಳಲ್ಲಿ, ಈ ದಂಡಕಾರಣದಲ್ಲಿ ಪ್ರಾಣೇಶ್ವರ, ಈ ಘೋರವಾದ ಅರಣ್ಯದಲ್ಲಿ ನಾನು ನಡೆದು ನಡೆದು ನನ್ನ ಪಾದಗಳಲ್ಲಿ ರಕ್ತವನ್ನೇ ಸುರಿಯುತ್ತಿರುವುದು ಸ್ವಾಮಿ. ಇನ್ನೊಂದು ಹೆಜ್ಜೆಯೂ ನಾನು ಮುಂದಿಡಲಾರೇನೋ ಮನೋಹರ. ಪ್ರಿಯೆ, ಈ ಋಷಾಶ್ರಮದಲ್ಲಿ ನಾವು ನನ್ನ ಕೈ ಬಿಡದ ನಿನಗೆ ಎಂಥ ದುರವಸ್ಥೆ ಒದಗಿತು. ಆರ್ಯಪುತ್ರನೇ, ನೀನು ಮನಸ್ಸಿಗೆ ಚಿಂತೆ ತುಗಿದು ಬಿಡಿ ಸ್ವಾಮಿ. ನಿನ್ನೊಡನೆ ಇರುವಾಗ ನನಗೆ ಕಷ್ಟವೆಂದರೇನು ಸ್ವಾಮಿ? ನೀವು ಪಡುವ ಕಷ್ಟವು ನಾನು ಪಡುವೆನು ಆರ್ಯಪುತ್ರನೇ. ನನ್ನ ಈ ಅರಣ್ಯ ಸಂಚಾರವನ್ನು ಮಾಡಿ ಆಯಾಸ ಪಟ್ಟಿರುವುದರಿಂದ ಸ್ವಲ್ಪ ಕಾಲವನ್ನು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗುವನು. ತಮ್ಮ ಇಷ್ಟದಂತೆ ಆಗಲಿ ಪ್ರಭು. ಬೆಳಗಾಗಿ ತೊನೊಡೆ ನಲಿದವನಾಚಿಯಂ, ಬೆಳಗಾಗಿ ತೊನೊಡೆ ಬೆಳಗಾಗಿ ತೊನೊಡೆ ನಲಿದವನಾಚಿಯಂ, ಅಲ್ಲುವಂದಾಯಕ ಕೊಳುಸುವನೇನೆಂತ ತರ ರವಿಯನ್ನು ಮಗಳುವ ದರಗಳು ತರ ರವಿಯನ್ನು ಮಗಳುವ ದರಗಳು ಬಗೆ ಬಗೆಯಾದ ಕದಿದೆ, ಬಗೆ ಬಗೆಯಾದ ಕದಿದೆ ಬೆಳಗಾಗಿ ತೊನೊಡೆ ನಲಿದವನಾಚಿಯಂ, ಬೆಳಗಾಗಿ ತೊನೊಡೆ. ಅನುಜ ಲಕ್ಷ್ಮಣ, ಅಗ್ರಜ, ಯಾವುದು
ಈ ಹೊಟ್ಟೆದಾರ ರುಚಿದ ಮೇಲೆ ಭೂತವೋ ಪಿಸಾಸವೋ ಇರುವುದಂತೆ ನೋಡು. ಎಲ್ಲಿ ಎಲ್ಲಿ? ರಾಮ ರಾಮ ರಾಮಚಂದ್ರ. ಪ್ರಿಯೆ ಭಯಪಡಬೇಡ. ಸ್ವಾಮಿ ಸೀತಾರಾಮ ರಾಮ ಪಾತಕ ರಾಮ. ಪ್ರಿಯೆ ಭಯಪಡಬೇಡ. ಸೀತಾರಾಮ ರಾಮ ರಾಮ. ಸೀತಾರಾಮ ಲಕ್ಷ್ಮಣ ಗ್ರಜ ಜಯತು ರಾಮ ಅಯೋಧ್ಯ ರಾಮ. ಸೀತಾರಾಮ ಯಾಕ ರಾಮ ಪಾತಕ ಬಲಿದು ರಾಮ. ಸೀತಾರಾಮ ಲಕ್ಷ್ಮಣ ಗ್ರಜ ಜಯತು ರಾಮ ಅಯೋಧ್ಯ ರಾಮ. ಸೀತಾರಾಮ ಯಾಕ ರಾಮ ಪಾತಕ ಬಲಿದು ರಾಮ. ರಾಮ ರಾಮ ರಾಮಚಂದ್ರ. ಎಲೆ ಲಕ್ಷ್ಮಣ, ಇದೇನು ನಮ್ಮ ಜ್ಞಾನವನ್ನು ಮಾಡ್ತಿರೋದು? ಸ್ವಲ್ಪ ತಾಳು, ಸ್ವಲ್ಪ ತಾಳು, ನಾನೇ ಮಾತಾಡಿಸಿ ನೋಡುವೆನು. ಹಾಗೆ ಆಗಲಿ. ಎಲೆ ನೀವು ಯಾರು? ರಾಮ ರಾಮಚಂದ್ರ, ನಾನು ರಾಕ್ಷಸನಲ್ಲವು, ನಿಮ್ಮ ತಂದೆಗೆ ಪ್ರಿಯಮಿತ್ರನಾದವನು. ಹಾಗಾದರೆ ನನಗೆ ಪ್ರಿಯಮಿತ್ರನಾಗುವನು. ರಾಮಚಂದ್ರ ಪ್ರಭುವೇ, ನಿನ್ನ ಕುಲ ನಾಮವನ್ನು ತಿಳಿಸು. ರಾಮಚಂದ್ರ ಪ್ರಭುವೇ, ಕೌಶಿಕ ಪೂರ್ವದಲ್ಲಿ ಅರುಣ ದಶೆಯಿಂದ ಹುಟ್ಟಿದ ನನ್ನನ್ನು ಜಟಾಯಿ ಎಂದು ಕರೆಯುವರು. ನಮ್ಮ ಅಣ್ಣನ ಹೆಸರು ಸಾಪಾತಿ ಎಂದು ಕರೆಯುವರು. ನಾವು ಪಚ್ಚು ಜಾತಿಗೆ ಸೇರಿದವರು. ರಾಮಚಂದ್ರ ಪ್ರಭುವೇ, ನೀವು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುತ್ತಿರುವ ನೀವು ಧನ್ಯರು. ನಿಮ್ಮ ವೃತ್ತಾಂತವನ್ನು ಋಷಿಗಳ ಮೂಲಕ ಕೇಳಿಪಟ್ಟೆವು. ರಾಮಚಂದ್ರ ಮೂರ್ತಿಯೇ, ಈ ಘೋರಾರಣ್ಯದಲ್ಲಿ ಮಾಯಾವಿಯಾದ ರಕ್ಕಸರು, ಘೋರವಾದ ಮೃಗಗಳು ಇರೋದರಿಂದ ನೀವು ಇಲ್ಲದ ಸಮಯದಲ್ಲಿ ಸೀತೆಯನ್ನು ಕಾದುಕೊಂಡು ಇರುವೆನು ದೇವ. ಪೂಜಾರೆ, ನಿಮ್ಮಗಳ ಸಹಾಯಕ್ಕೆ ನಾನು ಕೃತಜ್ಞನಾಗಿರುವನು. ಇನ್ನು ನಿಮ್ಮ ಅಪ್ಪಣೆ ಆದರೆ ಮುಂದೆ ಕಾಣೋ ಪಂಚವಟಿಗೆ ಹೋಗಿ ಬರುವೆ. ಹಾಗೆಯೇ ಆಗಬಹುದು, ಹೋಗಿ ಬನ್ನಿ. ಸ್ವಾಮಿ ಆರ್ಯಪುತ್ರನೇ, ಪಂಚವಟಿ ಕ್ಷೇತ್ರವು ಇನ್ನು ಎಷ್ಟು ದೂರ ಇರುವುದು ಸ್ವಾಮಿ? ಪ್ರಿಯೆ, ಇದೇ ಪಂಚವಟಿ ಚೈತ್ರವು, ಭಯಪಡಬೇಡ. ಅನುಜ ಲಕ್ಷ್ಮಣ, ಅಗ್ರಜ. ಇಲ್ಲಿ ಒಂದು ಪನ್ನಶಾಲೆಯನ್ನು ನಿರ್ಮಿಸು. ತಪ್ಪನೆ ಅಪ್ಪಣೆ ಅಂತ ಆಗಲಿ. ಯಾರೋ ಸಮಾರನಗೆ ಯಾರೋ ಸಮಾರನಗೆ ಯಾರೋ ಸಮಾರನಗೆ ಯಾರೋ ಸಮಾರನಗೆ ಮೇರಿ ಬಂದವರೆಲ್ಲ ಸೂರೆಗೈಯುವೆನು. ಮೇರಿ ಬಂದವರೆಲ್ಲ ಸೂರೆಗೈಯುವೆನು. ಯಾರೋ ಸಮಾರನಗೆ ಇದರ ಯಾರೋ ಸಮಾರನಗೆ ಹರನು ಬರಲುವೋ ನರನು ಬರಲಿವೋ ಹರನು ಬರಲಿವೋ ನರನು ಬರಲಿವೋ ಮೇರಿ ಬಂದವರೆಲ್ಲ ಸೂರೆಗೈಯುವೆನು. ಯಾರೋ ಸಮಾರನಗೆ ಇದರ ಯಾರೋ ಸಮಾರನಗೆ ನನ್ನ ಭುಜದ ಪರಾಕ್ರಮದಿಂದಲೂ ಈ ತ್ರಿಭುವನ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ರಾವಣೇಶ್ವರನ ಸಹೋದರಿಯು ನನ್ನನ್ನು ಸೂರ್ಯಪುಟಕ ಎಂದು ಕರೆಯುವರು. ಇರಲಿ,
ನನ್ನ ಕುಮಾರನಾದ ಜಂಬಮಾಲೆಯು ಯಾರಿಂದಲೂ ಅವನಿಗೆ ಮರಣ ಬರದಂತೆ ತಪಸ್ಸನ್ನು ಆಚರಿಸುತ್ತಾ ಇರುವನು. ಇರಲಿ, ಅವನು ತಪಸ್ಸಿನಿಂದ ಎಚ್ಚರಗೊಳ್ಳದ ಒಳಗಾಗಿ ಅವನಿಗೆ ಏನಾದರೂ ಮದ್ಯ ಮಾಂಸಗಳನ್ನು ತೆಗೆದುಕೊಂಡು ಹೋಗುವೆನು. ಕುಮಾರ ಜಂಬಮಾಲೆ, ಕುಮಾರ ಜಂಬಮಾಲೆ, ಇದೇನು ಎಲ್ಲಿ ಕಾಣುತ್ತಿಲ್ಲವಲ್ಲ? ಆಹಾ ಆಹಾ, ಕುಮಾರ ಜಂಬಮಾಲೆ, ಇದೇನು ಆಶ್ಚರ್ಯ! ಆಹಾ, ಕುಮಾರ ಮುತ್ತಪಟ್ಟೆಯ ಕುಮಾರ, ಅಯ್ಯೋ ಕುಮಾರ ಜಂಬಮಾಲೆ, ನನ್ನ ಲಗಳಿ ನಾನು ಹೇಗೆ ತಾನೇ ಜೀವಿಸಲಿ ಕುಮಾರ? ಈ ಹಾಲನ್ನು ನಾನು ಯಾರಿಗೆ ತಾನೇ ಕುಡಿಸಲಿ ಕುಮಾರ? ಕುಮಾರ, ನಿನ್ನನ್ನು ಕೊಳ್ಳಿದ ಸೋಲನು ಯಾರಾಗಿರಬಹುದು? ಅವನು ನನ್ನ ಕೈಗೆ ಸಿಕ್ಕಿದರೆ ಅವನನ್ನು ಹಿಡಿದು ಅವನನ್ನು ಕೊಳ್ಳಿ ಅವನ ಬಿಸಿ ರಕ್ತವನ್ನು ಗಟ 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 ಗಟನೆ ಕುಡಿದು ಅವನ ಮಾಂಸವನ್ನು ಗಸ 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 ಗಸನೆ ಆಗದು ತಿಂದಿ ನನ್ನ ಉದರ ಕಿಚ್ಚನ್ನು ಪರಿಹಾರ ಮಾಡಿಕೊಳ್ಳುವೆನು. ಆಹಾ, ಈ ವನವೆಲ್ಲ ಹುಡುಕಿ ನೋಡುವೆನು. ಇಂದು ನಾನು ಬಂದುವೆನು ಆನಂದವ, ಇನ್ನು ನಾನು ಬಂದುವೆನು ಆನಂದವ, ಸಂದೇಶವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಬಂದುವೆನು ಆನಂದವ. ನರಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ, ನರಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ ತಿನ್ನುವೆನು. ಇಂದು ನಾನು ಬಂದುವೆನು ಆನಂದವ, ಸಂದೇಶವಿಲ್ಲದೆ ತಿಂದು ಮಾಂಸವ, ಇನ್ನು ನಾನು ಬಂದುವೆನು ಆನಂದವ. ಆಹಾ, ಏನಿದು ನರವಾಸನೆ! ಆಹಾ, ವಾಸಗಮುಲು! ಓಹೋ, ಈ ಹರಿಯಾಣದಲ್ಲಿ ಯಾರೋ ನರಮಾದ್ರಿ ಇರುವಂತೆ ತೋರುವುದಲ್ಲ. ಆಹಾ, ಹೇಳಿ, ಇನ್ನು ಮುಂದೆ ನೋಡುವೆನು. ಆಹಾ ಆಹಾ, ಪ್ರಾಣೇಶ್ವರ, ಯಾರು ಎಲ್ಲಿ ಕಾಣುತ್ತಿಲ್ಲವಲ್ಲ? ಆಹಾ, ಇವರೇ ಇರಬಹುದು, ಇವರೇ ಇರಬಹುದು. ನನ್ನ ಕುಮಾರನ ಕೊಂದಿದ ಸೂರ್ಯರು ಇವರೇ ಆಗಿರಬಹುದು. ಇವರನ್ನು ಈಗಲೇ ನುಂಗು ಬಿಡಲೇ. ಆಹಾ ಆಹಾ ಆಹಾ, ಇವರನ್ನು ನೋಡಿದರೆ ನನಗೇನೋ ಒಂದು ತರಹ ಆಗುವುದಲ್ಲ. ನಾನೀಗಲೇ ನಾನೀಗಲೇ ಬಡಿಸುವೆ, ನಾನೀಗಲೇ ಏನಾದರೂ ಆಗಲಿ ವರಿಸುವೆ. ನಾನೀಗಲೇ ವರಿಸುವೆ, ನಾನೀಗಲೇ ಕಲ್ಲಿನ ಮಂಚದ ಮೇಲೆ ಪಲ್ಲವನ್ನ ಹಾಸಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಸಿಕೊಂಡು ಗಲ್ಲಕ್ಕೆ ಬುತ್ತಿಡುವೆ, ನಾನೀಗಲೇ. ಏನು ನಾನೀಗಲೇ ವರಿಸುವೆ, ನಾನೀಗಲೇ
ರೂಪ, ಏನು ಲಾವಣ್ಯ, ಎಷ್ಟು ಸೌಂದರ್ಯ. ಈತನನ್ನು ನೋಡುತ್ತಿದ್ದರೆ ಏನೋ ಒಂದು ಥರ ಆಗುವುದಲ್ಲ. ನಾನು ಈ ರೂಪಿನಿಂದ ಹೋದ್ರೆ ಇವರು ಯಥಾರ್ಥರು ಓಡಿಬಿಡುವರು. ಇರಲಿ, ಗಂಧರ್ವ ರೂಪವನ್ನು ತಾಳಿ ಹೇಗಾದರೂ ಮಾಡಿ ನನ್ನ ಮಗನು ನೆಗೆದು ಬಿದ್ದರೂ ಪರವಾಗಿಲ್ಲ, ಈತನ್ನು ಲಗ್ನ ಮಾಡಿಕೊಂಡು ಈತನಿಂದ ಕರ್ರಗಿರುವವರನ್ನು ಹೊತ್ತು ಮಕ್ಕಳನ್ನ ಉದೇ ಸರಿ ಹಿಡಿದು ಬಿಡಬೇಕು. ಎಷ್ಟೊಂದು ಸುಂದರವಾಗಿರುವನು. ಈಗಲೇ ನಾನು ಹೋಗಿ ಆತನನ್ನು ನನ್ನ ಮೋಹದಲ್ಲಿ ಬಂಧಿಸುವೆನು. ಪ್ರಿಯಾ, ಓ ಪ್ರಿಯಾ, ಪ್ರಿಯತಮ, ಪ್ರಾಣೇಶ್ವರ, ಪ್ರಿಯಾ, ಹೀಗೆ ಬನ್ನಿ. ಪ್ರಿಯಾ ಸ್ವಾಮಿ ಬನ್ನಿ. ಪ್ರಿಯಾ, ನಾನು ನಿಮಗಾಗಿ ಮೋಹಿಸಿ ಬಂದಿರೋನು, ನನ್ನನ್ನು ಒರೆಸುವೆಯಾ? ಪ್ರಿಯಾ. ಅಮ್ಮ, ನೀನು ಯಾರು? ಸ್ವಾಮಿ, ನಾನು ರಾವಣಾಸುರನ ಸಹೋದರಿ. ನನ್ನ ಹೆಸರು ನಕ ನಕ ಶೂರ್ಪನಖ. ಹೀಗೆ ಬನ್ನಿ ಪ್ರಿಯಾ. ದೂರ ನಿತ್ಯ ಮಾತಾಡು. ಏಕೆ ಸ್ವಾಮಿ, ನೀವು ಯಾರು? ನಾನು ದಶರಥರಾಯನು ಪುತ್ರನು, ರಾಮಚಂದ್ರ ಅಂತ ಕರೆಯರು. ಈಕೆ ನನ್ನ ಪತ್ನಿ. ಪ್ರಿಯಾ, ನಾನು ನಿನ್ನನ್ನು ಮೋಹಿಸಿ ಬಂದಿರೋನು, ನನ್ನನ್ನು ವರಿಸುವಿಯಾ? ಛೀ, ಬೆಸ್ಟ್ ಅಲ್ಲ, ದೂರ ನಿಂತು ಮಾತಾಡು. ಎಲೆ ಸುಂದರಂಗನೇ, ನೀನು ನನ್ನನ್ನು ಹೊರಿಸಿದರೆ ನಿನ್ನ ಹಾಗೆ 2 ಮಕ್ಕಳನ್ನು ಕರ್ರಗೆ ಹೆತ್ತು ಕೊಡುವೆನು. ನನ್ನನ್ನು ವರಿಸು ಪ್ರಿಯಾ. ಛೀ, ದೂರ ನಿಂತು ಮಾತಾಡು. ನಾನು ಪಿತೃವಾಕ್ಯ ನೇಮದಿಂದ ವನವಾಸ ಮಾಡುತ್ತಿರುವನು. ನೀನು ಏಕಪತ್ನಿ ವ್ರತಸ್ಥನು, ನನ್ನನ್ನು ಕಾಣಿಸಬೇಡ. ಸ್ವಾಮಿ, ಏಕಪತ್ನಿ ವ್ರತಸ್ಥರಾದರೇನು? ಅವಳನ್ನು ಬಿಟ್ಟು ಬಿಡಿ, ನನ್ನನ್ನು ಮದುವೆಯಾಗಿ ಆಗಲೂ ನೀವು ಏಕಪತ್ನಿ ವ್ರತಸ್ಥರೇ ಅಲ್ಲವೇನು? ಛೀ, ಬಂದಿ ದಾರಿ ಇಟ್ಕೊಂಡು ಹೋಗು. ಸ್ವಾಮಿ, ಸ್ತ್ರೀಯರು ತಾನಾಗಿ ತಾನೇ ಬರುವಾಗ ಹೊರಿಸಬಾರದೆ ಪ್ರಿಯಾ? ಛೀ, ಬೆಸ್ಟ್ ಅಲ್ಲೇ. ಸ್ವಾಮಿ, ಸ್ವಾಮಿ, ಇವಳು ಯಾರು ಸ್ವಾಮಿ? ದೂರ ನಿಲ್ಲು. ಸ್ವಾಮಿ, ಪ್ರಿಯಾ, ಸುಂದರಿ, ನಾನು ಕೈ ಬಿಡಿದ ಸಿಹಿಯ ತಪ್ಪ.
ಮತ್ತೆ ಯಾರನ್ನು ಅಪರಿಚಿತಕ್ಕವನಲ್ಲ. ಮುಂದೆ ಕಾಣುವನದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಅಲ್ಲಿ ಹೋಗು, ನಿನ್ನನ್ನು ಅರಿಸುವೆನು. ಓಹೋ, ನಿಮ್ಮ ಜೊತೆ ನಿಮ್ಮ ಅಗ್ರಜನೂ ಬಂದಿರುವರೇ? ಅಗ್ರಜ ಅಲ್ಲ, ಸಹೋದರರು ಬಂದಿರುವನು. ಆ ಪಾರ್ಶ್ವದಲ್ಲಿ ನನ್ನ ಮೈದನನಾದ ಲಕ್ಷ್ಮಣನಿರುವನು. ಅಲ್ಲಿ ನೀನು ಹೋಗು. ಆತನ ಬಳಿಗೆ ಹೋದರೆ ಆತನು ನಿನ್ನನ್ನು ಹರಿಸುವನು. ಸ್ವಾಮಿ, ಆತನು ನಿನಗಿಂತಲೂ ಗುಂಡು ಗುಂಡಾಗಿರವನೇ? ಅವನೇ ಹೋಗು. ತುಂಬಾ ಸುಂದರವಾಗಿರುವನೇ? ಸುಂದರವಾಗಿರುವ ನಿನಗಿಂತಲೂ ಆತನೇ ಸುಂದರವಾಗಿರುವ. ನೀನು ಅಲ್ಲಿಗೆ ಹೋಗು. ಅವರಿಗಿಂತ ನಿನಗಿಂತಲೂ ಜಾಸ್ತಿ ಕಾತ್ರವಾಗಿದೆಯಲ್ಲ? ಹೋಗು, ಮೊದಲು ಅಲ್ಲಿ ನೀನು ಇಲ್ಲಿಂದ ಹೋದರೆ ನಮಗೆ ಎಷ್ಟೇ ಭಾಗ್ಯ. ಅಲ್ಲಿ ಹೋಗು. ಹಾಗೆ ಆಗಲಿ ಪ್ರಿಯ, ಹೀಗೆ ಹೋಗಿ ಹಾಗೆ ಬರುವೆನು. ನಡೆಯಿರಿ ಸ್ವಾಮಿ. ದಾಸನಿನ್ನ ಬಯಸುತ್ತಿದ್ದೆವು ಸುಂದರ, ಮನದಾಸನಿನ್ನ ಬಯಸುತ್ತಿದ್ದೆವು ಸುಂದರ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಸಾನಂದವ ನೀಡುತ್ತಾರ, ಮನದಾಸನಿನ್ನ ಬಯಸುತ್ತಿದ್ದೆವು ಸುಂದರ. ಬಯಸಿದ ನಿನ್ನ ತೋಳ ಸರೆಯ ನೀಡದೆ ಏಕೆ ಓಡುವೆ ನೀ? ಬಯಸಿದ ನಿನ್ನ ತೋಳ ಸರೆಯ ನೀಡದೆ ಹೇಗೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತೆರೆಯೊಳಗೆ, ಸ್ಥಿರವಾಗಿರಲಿ ತೆರೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆಳೆದ ಹಾಡುತ್ತೆ ನಂತೆ, ಮನದಾಸನಿನ್ನ ಬಯಸುತ್ತಿದೆ ಸುಂದರ, ಮನದಾಸನಿನ್ನ ಬಯಸುತ್ತಿದೆ ಸುಂದರ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಸಾನಂದವ ನೀಡುವಾರ, ದಾಸನಿನ್ನ ಬಯಸುತ್ತಿದೆ ಸುಂದರ. ಛೀ ಬದ್ರಿ, ನೀನು ಯಾರು? ಇಲ್ಲಿ ಬರುವಲು ಕಾರಣವೇನು? ಪ್ರಿಯ, ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನ ಹೆಸರು ಶೂರ್ಪನಖ. ನಾನು ನಿನ್ನನ್ನು ಮೋಹಿಸಿ ಬಂದಿರುವನು. ನನ್ನನ್ನು ಒರೆಸು ಪ್ರಿಯ. ಛೀ ಬದ್ರಿ, ದೂರ ನಿಂತು ಮಾತನಾಡು. ನಾನು ರಾಮದಾಸನು, ಆತನ ಸಹಾಯಕನಾಗಿರುವನು. ನನ್ನನ್ನು ಒರೆಸಿ ಏನು ತಾನೇ ಸುಖ ಪಡುವೆ? ನೀನು ದಾಸನೇ ಪ್ರಿಯ. ದಾಸನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಇಲ್ಲ, ದಾಸನ ಶ್ರೀರಾಮಚಂದ್ರನ ದಾಸನಾಗಿ ಇರುವೆನು. ಹಾಗಾದರೆ ನಾನು ನಿನ್ನನ್ನು ಮೋಹಿಸಿ ಬಂದಿರುವೆನಲ್ಲ, ಇಲ್ಲ, ನನ್ನನ್ನು ಒರೆಸು ಪ್ರಿಯ. ಇಲ್ಲ, ಹಂಗೆ ಆಗೋದಿಲ್ಲ. ಆ ಮುಂದೆ ಕಾಣ ವನದಲ್ಲಿ ನಮ್ಮ ಅಣ್ಣನಾದ ರಾಮಚಂದ್ರನಿರುವನು. ಮರುಳೇ ನೀ ಮಾಯ ಸುಂದರಿ. ಛೀ ಬದ್ರಿ, ದೂರ ನಿಂತು ಮಾತನಾಡು. ಮರುಳೇ ನೀ ಮಾಯ ಸುಂದರಿ, ಸರಸಾವೆ ಎನ್ನೋಳು ನೀನೆಂದು ನುಡಿಯುತ್ತವೆ. ಮರುಳೇ ನೀ ಮಾಯ ಸುಂದರಿ. ಛೀ ಬದ್ರಿ, ದೂರ ನಿಂತು ಮಾತನಾಡು. ಧನುಜನು ನಾನು, ಮನೋಜನು ನೀನು. ಛೀ ಬದ್ರಿ, ಧನುಜನು ನಾನು, ಮನೋಜನು ನೀನು. ಮನಸೀಗ ನಾಯಕ್ಕೆ ಗುರಿಯಾಗುವೆ. ಸರಸಾವೆ ಎನ್ನೋಳು ನೀನೆಂದು ನುಡಿಯುತ್ತವೆ. ಒಳ್ಳೆ ನೀ ಮಾಯ ಸುಂದರಿ. ಛೀ ಬದ್ರಿ, ಆ ಮುಂದೆ ಕಾಣ ವನದಲ್ಲಿ ನಮ್ಮ ಅಣ್ಣನಾದ ರಾಮಚಂದ್ರನು ಇರುವರು. ಅಲ್ಲಿಗೆ ಹೋಗಿ ಒಂದು ಲೇಗೆಯನ್ನು ತಂದರೆ ನಿನ್ನನ್ನು ಅರಸುವೆನು. ಹೊರಡು. ಪ್ರಿಯ, ಈಗ ನಾನು ಅಲ್ಲಿಗೆ ಹೋಗಿ ಬರುತ್ತಿದ್ದೆ. ನಿಮ್ಮಣ್ಣನಾದ ಶ್ರೀರಾಮಚಂದ್ರರೇ ಹೇಳಿದರು, ಆತನಲ್ಲಿಗೆ ಹೋಗು, ನಿನ್ನನ್ನು ಒರೆಸುವರು ಎಂದು. ಹಾಗಾದ್ರೆ ನಮ್ಮ ಅಣ್ಣನ ಬಳಿ ಹೋಗಿ
ಒಂದು ಲೇಗೆಯನ್ನು ತಂದರೆ ನಿನ್ನನ್ನು ಅರಸುವಂತೆ ಬರುವೆನು, ಹೋಗು. ಅಷ್ಟೊಂದು ಸಮಯ ವ್ಯರ್ಥವೇಕೆ ಇಲ್ಲ, ಪ್ರಿಯ? ಒರೆಸುವೆನು, ಹೋಗು. ರೋಮಾಂಚನಾದ ಈ ಸವಿಯ ಮೋದ ರೋಮಾಂಚನಾದ ಈ ಸವಿಯ ಮೋದ ರೋಮಾಂಚನಾದ ಈ ಸವಿಯ ಮೋದ ನನ್ನ ಮನದಾಸೆ ಈಡೇರಿದೀಗ ನನ್ನ ಕನಸೆಲ್ಲ ನನಸೀಗ ನನ್ನ ಮನದಾಸೆ ಈಡೇರಿದೀಗ ನನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನಾದ ಈ ಸವಿಯ ಮೋದ ಅನುಕ್ಷಣ ನಿನ್ನನ್ನು ಬಿಡಲಿರಲಾರೆ ಈ ಜೀವ ನಿನಗಾಗಿ ಕಾದಿರುವುದಲ್ಲ ಅನುಕ್ಷಣ ನಿನ್ನನ್ನು ಬಿಡಲಿರಲಾರೆ ಈ ಜೀವ ನಿನಗಾಗಿ ಕಾದಿರುವುದಲ್ಲ ನನ್ನ ಮನದಾಸೆ ಬೇರಿದೀಗ ನನ್ನ ಕನಸೆಲ್ಲ ನನಸೀಗ ನನ್ನ ಮನದಾಸೆ ಬೇರಿದೀಗ ನನ್ನ ಕನಸೆಲ್ಲ ನನಸೀಗ ರೋಮಾಂಚನಾದ ಪ್ರಿಯ ಈ ಸವಿಯ ಮೋದ. ಪ್ರಾಣೇಶ್ವರ, ಪ್ರಿಯೆ. ಈ ರಕ್ಕಸಿ ಪುನಃ ಅಲ್ಲಿ ಏನು ಅರ್ಥ ಮಾಡಿದು ಬಂದಿರುವಳು ಸ್ವಾಮಿ, ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವರಾಗಿ. ನಿಜ. ಈ ನನ್ನ ಸೌತಿಯು ನನ್ನ ಬಗ್ಗೆ ಏನು ಹೇಳುತ್ತಿರುವಳಲ್ಲ, ಇವಳನ್ನು ಒಂದೇ ಬಾರಿಗೆ ಭಕ್ಷಿಸಲೇ? ಬೇಡ ಬೇಡ, ಕಾರ್ಯ ಕೆಡುವುದು. ಮೊದಲು ನನ್ನ ಕಾರ್ಯವಾಗಲಿ, ಆ ನಂತರ ನೋಡಿಕೊಳ್ಳುವೆನು. ಎಲೆ ಪ್ರಾಣೇಶ್ವರ, ನನ್ನ ತಮ್ಮಗೆ ಹೇಳಿರುವನು. ಪ್ರಿಯ, ಆತನು ನಿಮ್ಮ ಬಳಿ ಒಂದು ಲೇಖನವನ್ನು ತೆಗೆದುಕೊಂಡು ಬಂದರೆ ವರಿಸುವೆನು ಎಂದು ಹೇಳಿದರು. ಆ ಲೇಖನವನ್ನು ಈಗಲೇ ಕೊಟ್ಟರೆ ನಾನು ಈಗಲೇ ಹೋಗಿ ಮದುವೆ ಮಾಡಿಕೊಂಡು ಬರುವೆನು. ಎಲೆ ನೀನು ಬೆನ್ನನ್ನು ತಿರುಗಿಸು, ಲೇಖೆಯನ್ನು ಕೊಡುವೆನು. ಏಕೆ ಸ್ವಾಮಿ, ಲೇಖೆಯನ್ನು ಬೆನ್ನಿನ ಮೇಲೆಯೇ ಬರೆಯಬೇಕೆ? ಇಲ್ಲಿ ನೋಡಿ, ಅಮ್ಮ. ಈ ನನ್ನ ಸುಂದರವಾದ ಕೈಗಳು. ಅಮ್ಮ, ಸಾಧ್ಯವಿಲ್ಲ. ನೀನು ಹೋಗುವ ಸಮಯದಲ್ಲಿ ಎಲ್ಲೆಲ್ಲ ಬಿಟ್ಟು ಹೋಗುವೆ, ಆದ್ದರಿಂದ ಬೆನ್ನ ಮೇಲೆ ತಿರುಗಿ. ಈ ನನ್ನ ಕೆನ್ನೆಯ ಮೇಲೆ, ಇಲ್ಲ, ಆಗುವುದಿಲ್ಲ, ಈ ನನ್ನ ತುಟಿಯ ಮೇಲೆ. ಆಗುವುದಿಲ್ಲ. ಪ್ರಾಣೇಶ್ವರ, ಇಷ್ಟು ಸುಂದರವಾಗಿರುವ ಜಾಗವನ್ನು ಬಿಟ್ಟು ಬೆನ್ನಿನ ಮೇಲೆ ಬರೆಯೋದು ಏಕೆ ಪ್ರಾಣೇಶ್ವರ? ಇರಲಿ, ಬರೆಯುವುದಾದರೂ ಬರೆಯುವೆ. ಸ್ವಲ್ಪ ದುಂಡು ದುಂಡಗೆ, ದಪ್ಪ ದಪ್ಪಗೆ, ನನ್ನ ಹಾಗೆ. ತಿಳಿಯಿತೆ ಪ್ರಿಯ? ಮದುವೆನು ನನ್ನ ಹಾಗೆ ದುಂಡು ದುಂಡಗೆ, ದಪ್ಪ ದಪ್ಪಗೆ, ಸುಂದರವಾಗಿ. ಲಕ್ಷ್ಮಣ, ಅಷ್ಟೊಂದು ಅವಸರ ವೇತಕ್ಕೆ ಪ್ರಿಯ? ಹಾಗೆ ಆಗಲಿ. ಲಕ್ಷ್ಮಣ, ಮೊದಲು ಇವಳನ್ನು ಮೂಕು ಮುಂದೆ ಸೇರಿಸಿ ಕಳಿಸು. ಆಯ್ತು, ಪೂರ್ತಿ ಆಯ್ತು ಪ್ರಿಯ? ಪೂರ್ತಿ ಆಯ್ತು. ಅಕ್ಕ, ಎಷ್ಟೊಂದು ಅದೃಷ್ಟವಂತೆ ಕಣೆ ನೀನು. ಅಕ್ಕ, ನಾನು ಇವರ ತಮ್ಮನನ್ನು ಮದುವೆಯಾದರೆ ಇವರು ನನಗೇನಾಗುವರು? ಭಾವನವರಾಗಬೇಕು. ಅಯ್ಯಯ್ಯೋ, ಇವರು ನನಗೆ ಭಾವನಾಗುವರೆ? ಭಾವ ಭಾವ, ಹೋಗಿ ಬರಲೇ? ಹೋಗಿ ಬಾ. ಅವರು ಉರಿಸದಿದ್ದರೆ ಮತ್ತೆ ನಿಮ್ಮ ಬಳಿಯೇ ಬರುವೆನು. ಹಾಗೆ ಮತ್ತೆ ಬರಬೇಡ ತಾಯಿ, ಖಂಡಿತವಾಗಿ ನಿನ್ನನ್ನು ಹರಿಸುವನು. ನಿನ್ನನ್ನೇ ಒರೆಸುವನು. ಮೊದಲು ಇಲ್ಲಿಂದ ಹೋಗು. ಹಾಗೆ ಆಗಲಿ. ಸ್ವಾಮಿ, ನಡೆಯಿರಿ ಪ್ರಾಣೇಶ್ವರ, ಇಲ್ಲೇ ಇದ್ದರೆ ನಿಮ್ಮನ್ನೇ ಒರೆಸುವಳು. ಮಾತನಾಡು.
ಪ್ರಾಣೇಶ್ವರ. ಛೀ ಬದ್ರಿ, ಮತ್ತೆ ಬಂದಿಯಾ? ಪ್ರಿಯ, ನನ್ನಂತಹ ಸುಂದರಿಯನ್ನು ಚೀ ಎಂದು ಕರೆಯಬಾರದು. ಪ್ರಿಯೇ, ಛೀ ಬದ್ರಿ, ಹೊರಡು ಪ್ರಿಯತಮೆ, ಇಲ್ಲಿಂದ. ಪ್ರಿಯತಮ ಎಂದು ಕರೆಯಬೇಕು. ಛೀ ಬದ್ರಿ, ಹೊರಡು ಇಲ್ಲಿಂದ. ಏಕೆ ಪ್ರಿಯ? ಆ ಮುಂದೆ ಕನ ಮಾಡಿದರೆ ನಮ್ಮ ಅಣ್ಣನ ಪದೇ ಹೋಗಿದ್ಯಾ? ಹೋಗಿದ್ದೆ ಪ್ರಿಯ. ಏನು ಹೇಳಿ ಕಳಿಸಿದರು? ನೀವು ಹೇಳಿದಾಗೆ ಅವರು ಒಂದು ಲೇಖವನ್ನು ಬರೆದು ಕಳಿಸಿದರು. ಎಲ್ಲಿಯ ಲೇಖೆ ಏನು? ಅಷ್ಟೊಂದು ಅವಸರವೇ ಪ್ರಿಯ? ಹೌದು. ಹಾಗೆ ಆಗಲಿ ಪ್ರಿಯ. ನೋಡಿದ ತಕ್ಷಣವೇ ನನ್ನನ್ನು ಒರೆಸುವರಲ್ಲವೇ? ಇಲ್ಲ ಇಲ್ಲ, ಅರಸುವೇನು, ತೋರಿಸು. ಹಾಗೆ ಆಗಲಿ ಪ್ರಿಯ. ಚಂದವೇ ನಿನಗೆ ಸುಂದರಿ ನಾನು ಬ್ರಹ್ಮಚಾರಿ, ಚಂದವೇ ನಿನಗೆ. ಛೀ ಬದ್ರಿ, ದೂರ ಮಾತಾಡು. ಇಷ್ಟೊಂದು ಚೆನ್ನಾಗಿದ್ದಲ್ಲಪ್ಪ. ಚಂದವೇ ನಿನಗೆ ಸುಂದರಿ ನಾನು ಬ್ರಹ್ಮಚಾರಿ, ಚಂದವೇ ನಿನಗೆ. ಛೀ ಬದ್ರಿ, ಮಂದ ತಂದರತಿಯ ಸುಂದರಿ ನೀನು ಮುಂದೆ ಸಾಗು, ಮಂದ ತಂದರತಿಯ. ಛೀ ಬದ್ರಿ, ಮಂದ ತಂದರತಿಯ ಸುಂದರಿ ನೀನು ಮುಂದೆ ಸಾಗು, ಮಂದ ತಂದರತಿಯ. ಛೀ ಬದ್ರಿ, ಏನಂತ ಗುರುತು ತಂದಿದ್ದಾರೆ ತೋರಿಸಿ, ತೋರಿಸು. ನಿನ್ನ ಕಣ್ಣಿಗಳಿಗೆ ಬಟ್ಟೆಯನ್ನು ಕಟ್ಟಿಕೋ, ಆಗ ನಾನು ಒರೆಸುವೆನು. ಏತಕ್ಕೆ ಪ್ರಿಯ? ಕಣ್ಣಿಗೆ ಬಟ್ಟೆಗಳು ಏಕೆ ಕಟ್ಟಿಕೊಳ್ಳಬೇಕು? ಅದು ನಮ್ಮ ಕ್ಷತ್ರಿಯರ ಪದ್ಧತಿ. ಅದು ಮೋಕ್ಷ ಅಲ್ಲ, ಅದರಿಂದ ಕಟ್ಟಿಕೊಳ್ಳಿ, ಬರೆದು ಅರಸುವೆನು. ಹೌದಾ ಪ್ರಿಯ? ಹಾಗೆ ಆಗಲಿ. ಇದು ಕಟ್ಟಿಕೊಳ್ಳುತ್ತೇನೆ. ಹಿಂದೆ ತಿರುಗಿ, ಹಿಂದೆ ತಿರುಗಿ, ಹಿಂದೆ ತಿರುಗಿದ ಕಟ್ಟಿಕೊಳ್ಳೋಣ. ಇವಳೀಗ ಮೋಯ ರಕ್ಷಸಿ, ಇವಳೀಗ ಮಾಯ ರಕ್ಷಸಿ, ಇವಳ ಮೂಗು ಮಾಯೀಗ ಮಕ ಮುಚ್ಚ ಮುಖನು ಕೊಯ್ದು ಬಿಟ್ಟ. ಅಯ್ಯೋ ಉರಿ ಅಲ್ಲಯ್ಯ ಅಲ್ಲಯ್ಯ ಉರಿ ಉರಿಯದು ಮೂಕು ಸುರಿವದು ರಕೋತ ಉರಿ ಉರಿ ಉರಿಯಣ್ಣ ಹಳೆಯ ಉರಿಯನ್ನು ಸಗಿಸೆನೋ ತಾಳೆಲು ಬಾದೆಯೋ ಉರಿ ಉರಿ ಉರಿಯಣ್ಣ ಹಳೆಯ ಹಳೆಯ. ಏ ನಾಮ, ಏ ನಕ್ಕು ಬೇಡ, ನನ್ನ ಮಗಲು ಕಾಯ್ದಿರಿ. ಈಗೆಲ್ಲ ಹೋಗಿ ನಮ್ಮ ಹಂತಪುರಕ್ಕೆ ಹೋಗಿ ನಮ್ಮ ಅಣ್ಣನ ಬಳಿ ಹೇಳಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು ಅಣ್ಣ.